ವಯಸ್ಸಾದವರಿಗೆ ಭಯ, ಎಲ್ಲಿ ಯಾವ ಕಳ್ಳ ಬರ್ತಾನೆ, ನಮ್ಮನ್ನು ಹೊಡೆದಾಕ್ಬಿಡ್ತಾನೆ, ಚಿನ್ನ ಕತ್ಕೊಂಡು ಹೋಗ್ಬಿಡ್ತಾನೆ ಅಂತ ಮೋಸ ಮಾಡೋ ಸಂಖ್ಯೆ ಜಾಸ್ತಿ ಆಗ್ತಾಯಿದೆ. ಯಾವುದೋ ಸೊಸೈಟಿಯಲ್ಲಿ ಹಣ ಇಟ್ಟಿದ್ವಿ, ಅದು ಮುಳುಗೋಗುತ್ತೆ, ನಮ್ಮ ಹಣ ಹೊರಟೋಗುತ್ತೆ. ಈ ರೀತಿ ಜನಗಳಲ್ಲಿ ಅಪರಾಧ ಪ್ರವೃತ್ತಿ ಜಾಸ್ತಿ ಆಗ್ತಿದ್ದಾಗೆ ಸುರಕ್ಷತೆ, ಇವತ್ತು ನಮ್ಮ ಅಭದ್ರತೆ ನಮ್ಮನ್ನು ಭಾಳ ಕಾಡ್ತಾ ಇದೆ. ಇಡೀ ಸಮಾಜದಲ್ಲಿ ಅದು ಇಂಡಿಯಾ ಇರ್ಬೋದು, ಅಮೇರಿಕ ಇರ್ಬೋದು, ಅಥವಾ ಪಾಕಿಸ್ತಾನ ಇರ್ಬೋದು, ಯಾವುದೇ ದೇಶದಲ್ಲಿ ಇವತ್ತು ಜನಕ್ಕೆ ಭದ್ರತೆ ಭಾವನೆ ಇಲ್ಲ, ಅಭದ್ರತೆಯ ಭಾವನೆ. ಏಕೆಂದರೆ ಗುಂಪು ಘರ್ಷಣೆ ಅಥವಾ ಭಯೋತ್ಪಾದನೆ ಮಾಡ್ತಕ್ಕಂಥ ಜನ, ಅಥವಾ ಯಾವುದೋ ಒಂದು ವಿಷಯ ತೆಗೆದುಕೊಂಡು ಜಗಳಾಡ್ತಕ್ಕಂಥ ಗುಂಪುಗಳು, ಭಾಷೆ ಇರ್ಬೋದು, ಜಾತಿ ಇರ್ಬೋದು, ಧರ್ಮ ಇರ್ಬೋದು, ಮತ್ತೊಂದು ಇರ್ಬೋದು. ಹಿಂದೆ ಇಷ್ಟು ಮಟ್ಟಿನ ಅರಾಜಕತೆ ಇರಲಿಲ್ಲ, ಇತ್ತು, ಆದರೆ ಈಗ ಅರಾಜಕತೆ ಇನ್ನಷ್ಟು ಜಾಸ್ತಿ ಆಗ್ತಿದೆ. ಹಾಗಾಗಿ ಜನಗಳಲ್ಲಿ ಆತಂಕ ಜಾಸ್ತಿ ಆಗೋದಕ್ಕೆ ಕೋವಿಡ್ಡು ಕಾರಣ ಆಯಿತು, ಜೊತೆಗೆ ಬೇರೆ ಬೇರೆ ಕಾರಣಗಳು ಈಗ ಸೇರ್ಕೊಳ್ತಾ ಇದೆ. ಯಾಕಂದರೆ ಬೆಂಗಳೂರಿನಲ್ಲಿ 80% ಜನ ಹೊರಗಿಂದ ಬಂದವರು, ಅವ್ರಿಗೆ ಯಾವಾಗಲೂ ಭಯ. ಹಾಂ, ಇನ್ನೊಂದು ಕಡೆ ಹೋಗಿ ಅಲ್ಲಿ ಸ್ಥಳೀಯರು ಆರಾಮಾಗಿರ್ತಾರೆ, ಹೊರಗಿಂದ ಬಂದವರಿಗೆ ಆತಂಕ. ನಾವಿಲ್ಲಿ ಸುರಕ್ಷಿತವಾಗಿದ್ದೇವೆಯೇ, ಈ ಸರ್ಕಾರ, ಈ ರಾಜ್ಯ ನಮಗೆ ಒಂದು ರಕ್ಷಣೆಯನ್ನು ಕೊಡುತ್ತೆಯೇ ಅಂತಕ್ಕಂಥ ನೆಗೆಟಿವ್ ಥಿಂಕಿಂಗ್ ಯಾರು ಹುಟ್ಟಾಗ್ತಾರೆ? ನಾವು ರಾಜಕೀಯ ಪಕ್ಷಗಳು ಹುಟ್ಟಾಗ್ತಾರೆ, ಬೇರೆಯವರು ಹುಟ್ಟಾಗ್ತಾರೆ. ಹಾಗಾಗಿ ಇವತ್ತು ಭಯ ಬೇಡ ಅಂತ ಹೇಳೋ ಜನಕ್ಕಿಂತ ಭಯವನ್ನು ಉತ್ಪಾದನೆ ಮಾಡ್ತಕ್ಕಂಥ ಜನರೇ ಎಲ್ಲ ಕಡೆ ತುಂಬಿಕೊಂಡಿರೋದ್ರಿಂದ ಸಮಾಜದಲ್ಲಿ ಆತಂಕ ಮನೋಭಾವನೆ, ಹಾಗೆ ಕಾಂಪಿಟೇಷನ್. ಈಗ 20 ಲಕ್ಷ ಜನ ನೀಟ್ ಎಕ್ಸಾಮ್ ಬರೀತಾರೆ, ಇರೋದು 90,000 ಸೀಟು ಎಲ್ಲ ಸೇರಿ, MBBS, BDS, ಆಯುರ್ವೇದ ಎಲ್ಲ ಸೇರಿ 90,000 ಸೀಟಿಗೆ 20 ಲಕ್ಷ ಜನ. ಇವಾಗ ನೆನ್ನೆ ಕೂಡ ಒಬ್ಬ ಆತ್ಮಹತ್ಯೆ ಮಾಡ್ಕೊಂಡು ಸತ್ತಿದ್ದಾನೆ ವಿದ್ಯಾರ್ಥಿ. ಹಾಗಾಗಿ ಈಗ ನೀಟ್ ಎಕ್ಸಾಮ್ ತೊಗೋಬೇಕು ಅಂತಂದರೆ 20 ಲಕ್ಷ ಜನಕ್ಕೂ ಭಯ ಇರೋದು, ಯಾಕೆಂದರೆ ನನಗೆ ಸಿಗುತ್ತೋ ಇಲ್ವೋ. ಈಗ 24 ನೀಟ್ ಎಕ್ಸಾಮ್ ಈಗಲಿಂದನೇ ರಿಪೀಟರ್ಸ್ ಕೋರ್ಸಸ್ ಶುರು ಮಾಡಿದ್ದಾರೆ. ಹಾಂ, ಅದು ಒಂದು ಪೋಸ್ಟ್ ಇತ್ತು ಅಂತಂದರೆ 1000 ಜನ ಅಪ್ಲೈ ಮಾಡ್ತಾರೆ, ಯಾರೋ ಒಬ್ಬನಿಗೆ ಸಿಗುತ್ತೆ, ಇನ್ನೊಂದು 999 ಜನಕ್ಕೆ ನಮಗೆ ಸಿಗುತ್ತೋ ಇಲ್ವೋ. ಇದು ಅತ್ಯಂತ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಯಾವಾಗಲೂ ನಾನು ಮೇಲಿರಬೇಕು, ಮುಂದಿರಬೇಕು, ನನಗೆ ಎಲ್ಲ ಸಿಗಬೇಕು ಅಂತಕ್ಕಂಥ ನಿರೀಕ್ಷೆ ಜಾಸ್ತಿ ಆದಷ್ಟು ಸಿಗುತ್ತೋ ಇಲ್ಲೋ ಅನ್ನೋ ಅನುಮಾನ ಶುರುವಾಗುತ್ತೆ. ಯಾವಾಗ ಅನುಮಾನ ಶುರುವಾದಾಗ ಭಯ ಅತ್ಯಂತ ಸಹಜವಂಥದ್ದು. ಅದರಿಂದ ಧೈರ್ಯವಾಗಿರ್ತಕ್ಕಂಥದ್ದು. ಆಯಿತು, ಪ್ರಯತ್ನ ಮಾಡ್ತಾನೆ, ಎಷ್ಟಾಗುತ್ತೋ ಒಳ್ಳೆಯದಾಗತ್ತೆ. ಹೀಗೆ ಗುರುಗಳು ಹೇಳ್ತಾರೆ, ಪ್ರಯತ್ನ ಮಾಡಪ್ಪ, ನೀವು ಒಳ್ಳೆಯದಾಗಲಿ ಅಂತ ನಾನು ಆಶೀರ್ವಾದ ಮಾಡ್ತೇನೆ, ದೇವರದ್ದು ಪ್ರಾರ್ಥನೆ ಮಾಡ್ತೇನೆ, ನೀನು ಪ್ರಾರ್ಥನೆ ಮಾಡು. ಅಲ್ಲಿ ಹೋಗಿ ಬಂದಾಗ ಆ ವ್ಯಕ್ತಿಗೆ ಗುರುಗಳು ಆಶೀರ್ವಾದ ಮಾಡಿದ್ದಾರೆ, ದೇವರ ಆಶೀರ್ವಾದ ನನಗೆ ಕೊಡಿಸ್ಕೊಡ್ತಾರೆ, ನಾನು ಅಭಿವೃದ್ಧಿ ಹೊಂದಬಲ್ಲೆ ಅಥವಾ ಪಾಸ್ ಮಾಡಬಲ್ಲೆ. ಸರ್, ಆತಂಕಕ್ಕೂ ಮತ್ತು ರೋಗ ನಿರೋಧಕ ಶಕ್ತಿಗೂ ಏನಾದರೂ ಸಂಬಂಧ ಇದೆಯಾ? ಖಂಡಿತ ಇದೆ. ಯಾಕೆಂದರೆ ನಿಮಗೆ ಗೊತ್ತಿರುವ ಹಾಗೆ ನಮ್ಮ ರೋಗ ನಿರೋಧಕ ಶಕ್ತಿ ಏನು ಅದೊಂದು ಪಡೆ ಇದೆ, ಸೈನ್ಯ ಇದೆ. ಯಾರು? ಲಿಂಫೋಸೈಟ್ಸ್, ಬಿಳಿ ರಕ್ತ ಕಣಗಳು, ಹಾಗೆ ಇಮ್ಯುನೋಗ್ಲಾಬುಲಿನ್ಸು, ಹಾಗೆ ಲಿಂಫ್ ವ್ಯವಸ್ಥೆನೇ ಇದೆ. ರಕ್ತನಾಳಗಳ ಪಕ್ಕದಲ್ಲೇ ಲಿಂಫ್ ರಸ ಹರಿತಾ ಇರುತ್ತೆ. ಅಲ್ಲಿ ಲಿಂಫೋಸೈಟ್ಸ್, ಬಿಳಿ ರಕ್ತ ಕಣಗಳಿರ್ತವೆ. ಯಾವುದೇ ರೋಗಾಣು, ಫಂಗಸ್ಸು ಅಥವಾ ವೈರಸ್ ಬಂತು ಅಂತಂದರೆ ಈ ಲಿಂಫೋಸೈಟ್ಸ್ ಹೋಗಿ ಅಟ್ಯಾಕ್ ಮಾಡಿ ಅವುಗಳನ್ನ ಸಾಯಿಸುತ್ತವೆ. ಹಾಗಾಗಿ ನಮ್ಮ ರೋಗ ನಿರೋಧಕ ಶಕ್ತಿ ಚೆನ್ನಾಗಿ ಕೆಲಸ ಮಾಡಬೇಕು ಅಂತಂದರೆ ಒಂದು, ನಮ್ಮ ದೇಹದ ಪೋಷಣೆ ಚೆನ್ನಾಗಿರಬೇಕು. ಪ್ರೋಟೀನು ಮತ್ತು ವಿಟಮಿನ್ಸು ಅವೆಲ್ಲ ಇರ್ತಕ್ಕಂಥ ಆಹಾರ, ಹಾಗೆ ವ್ಯಾಯಾಮ, ಜೊತೆಗೆ ಮನಸ್ಸು ಪ್ರಶಾಂತವಾಗಿತ್ತು ಅಂತಂದರೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ. ಆತಂಕ ಇತ್ತು ಅಂತಂದರೆ, ಭಯ ಇತ್ತು ಅಂತಂದರೆ ಇದು ಶಕ್ತಿ ಕಮ್ಮಿ ಆಗುತ್ತೆ. ಅಂದರೆ ಲಿಂಫೋಸೈಟ್ಗಳ ಉತ್ಪತ್ತಿ ಕಮ್ಮಿ ಆಗುತ್ತೆ, ಲಿಂಫೋಸೈಟ್ಗಳ ಶಕ್ತಿ ಕಮ್ಮಿ ಆಗುತ್ತೆ. ಆ ದೃಷ್ಟಿಯಿಂದ ಅನೇಕ ಜನ ಇನ್ಫೆಕ್ಷನ್ಗೆ ತುತ್ತಾಗತಕ್ಕವರು ಭಯದಿಂದ ಬೇಗ ತುತ್ತಾಗ್ತಾರೆ. ಧೈರ್ಯವಾಗಿತ್ತು ಅಂತಂದರೆ, ಈಗ ಟ್ರೈಬಲ್ಸ್ಗೆ ಯಾರಿಗೂ ಕೋವಿಡ್ ಬರಲಿಲ್ಲ, ಯಾಕೆಂದರೆ ಅವರು ಫಿಸಿಕಲಿ ಫಿಟ್ಟಾಗಿದ್ದರು, ಹಾಗೆ ಗಾಳಿ ಮಳೆ ಬಿಸಿಲಿಗೆ ದೇಹವನ್ನು ಒಡ್ಡುತ್ತಾಯಿದ್ರು, ನಮ್ಮಾಗೆ ಮನೆ ಒಳಗಡೆ ಸೇರಿಕೊಂಡಿರಲಿಲ್ಲ. ಹಾಗೆ ಅವರಿಗೆ ಕೋವಿಡ್ ಬಂದಿದ್ದು ಗೊತ್ತಿಲ್ಲ, ಏನೂ ಗೊತ್ತಿಲ್ಲ.